ಗೊತ್ತನೇ ಇರ್ತದೆ ಅದು ಎಲ್ಲಿಂದ ಬಂದದೋ. ಗುಡ್ಸಿ ನನಗೂ ಕೈಯೆಲ್ಲ ಬಿದ್ದೋಯ್ತು. ಹೊತ್ತು ಟಿವಿನಾದ್ರೂ ನೋಡವು. ಏನಾಗಿತ್ತು ಅವ್ರಿಗೆ? ಯಾಕೆ ಅಳ್ತಾ ಇದ್ದಾರು? ಇವರೆಲ್ಲ ಮನೆ ಮಠ ಕಲ್ತ್ಕೊಂಡಿರೋರು ಅಳ್ತಾ ಇದಾರೆ. ಮುಂದೆ ನಿಮ್ಗೂ ಇದೇ ಗತಿ ಬರ್ಬೋದು, ಹುಷಾರಾಗಿರಿ. ನಾನ್ ಯಾಕೆ ಮನೆ ಮಠ ಕಳ್ಕೊಂಡವು? ರಾಜಕಾಲುವೆ ಮೇಲೆ ಯಾರ್ಯಾರ ಮನೆ ಇದೆಯೋ ಅವ್ರ ಮನೆನ ಸರ್ಕಾರ ಗುರುತಿಸಿ ಒಡೆದಾಗ್ತಾ ಇದೆ. ನಿಮ್ ಮನೇನು ರಾಜಕಾಲುವೆ ಮೇಲೆ ಇದೆಯಾ ವಿಚಾರಿಸಿ, ಇಲ್ಲ ಅಂದ್ರೆ ನಿಮ್ಗೂ ಇದೇ ಗತಿ ಬರುತ್ತೆ. ಬನ್ನಿ ಇಲ್ಲಿ, ಕೆಲವರು ತಮ್ಮ ನೋವನ್ನ ನಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಅದರಲ್ಲೊಬ್ರು ಗಣೇಶನ್ ಮುಖವಾಡ ಹಾಕೊಂಡೇ ಮಾತಾಡ್ತೀನಿ ಅಂತಿದ್ದಾರೆ. ಅವ್ರನ್ನ ನಾವು ಮೊದಲು ಮಾತಾಡ್ಸೋಣ. ಸರ್, ನೀವು ಈ ತರ ಯಾಕೆ ಮುಖವಾಡ ಹಾಕೊಂಡಿದ್ದೀರಾ? ನಮ್ಗೆ ಇರೋದಿಕ್ ಜಾಗ ಇಲ್ಲ, ಮನೆ ಇಲ್ಲ ಅಂತದ್ರಲ್ಲಿ ಗಣೇಶನ್ ಎಲ್ಲಿಂದ ಕೂಡ್ಸ್ಲಿ ಸರ್? ಅದಕ್ಕೆ ಮುಖವಾಡ ಹಾಕೊಂಡಿವ್ನಿ. ಆ ದೇವ್ರಿಗೆ ನಮ್ಮಲ್ಲಿ ಕರುಣೆ ಬರ್ಲಿ ಅಂತ ಈ ರೀತಿ ಪ್ರಾರ್ಥನೆ ಮಾಡ್ತೀನಿ ಸರ್. ಇದೊಂದೇ ಅಲ್ಲ, ಎಲ್ಲ ಹಬ್ಬಕ್ಕೂ ಇದೇ ತರ ಪ್ರತಿಭಟನೆ ಮಾಡ್ತೀನಿ ಸರ್. ಏನ್ ನಿಮ್ ಪ್ರಾಬ್ಲಮ್? ನೋಡಿ ಸ್ವಾಮಿ, ನಮಗೆ ಬಾಡಿಗೆ ಕಟ್ಟಕ್ಕೂ ಕಾಸಿಲ್ಲ. ಈ ರೀತಿ ಮನೆ ಒಡೆಯೋ ಬದಲು ನಮ್ಮನ್ನೇ ಸಾಯಿಸಿಬಿಟ್ಟಿದ್ರೆ ಎಷ್ಟೋ ಪರವಾಗಿಲ್ಲ. ಆಮೇಲೆ ಪುಟ್ಮನಿ, ಅದಕ್ಕೆ ನಾನು ನಿನ್ಗೆ ಕಣ್ಣೀರ್ ಹಾಕೋ ಸೀರಿಯಲ್ನ ನೋಡ್ಬೇಡ ಅನ್ನೋದು. ದೀಪ ಹಚ್ಚೋ ಟೈಮ್ ಲಳ ಬದಲು ಒತ್ತರ ಹೇಳ್ತಾ ಇದ್ದಲ್ಲ ಯಾಕ? ಬಾಬಣ್ಣ, ನಾನು ಸೀರಿಯಲ್ ನೋಡಿ ಅಳ್ತಾ ಇಲ್ಲ ಅನ್ನಿ. ಪಾಪ ಎಷ್ಟೊಂದ್ ಜನ ಅಟ್ಟಿ ಕಳ್ಕೊಂಡಿರೋದ್ ನೋಡಿ ಅಳ್ತೀವ್ನಿ. ಯಾಕ ನಿಮ್ಗೆ ರಾಜಕಾಲುವೆ ಬಗ್ಗೆ ಗೊತ್ತಿಲ್ವಾ? ಈ ಗೌಡನಿಗೆ ಗೊತ್ತಿಲ್ದೇನೋ ವಿಷಯನೇ ಇಲ್ಲ ಕಮ್ಮೆ. ರಾಜಕಾಲುವೆ ಅಂದ್ರೇನ? ಈ ಗೌಡನ್ಗೆ ಗೊತ್ತಿಲ್ದಿರೋ ವಿಷಯನೇ ಇಲ್ಲ ಕಮ್ಮಿ ಅಂದ್ಬಿಟ್ಟು ಪ್ರಶ್ನೆ ನನ್ನೇ ಕೇಳ್ತೀರಿಯಲ್ಲ. ನನಗೆ ರಾಣಿ ಕಾಲುವೆ ಬಗ್ಗೆ ಚಂದ ಗೊತ್ತು ಕಮ್ಮೆ, ರಾಜಕಾಲುವೆ ಬಗ್ಗೆ ಗೊತ್ತಿಲ್ಲ. ಅದನ್ನ ನೀಟಾಗಿ ತಿಳ್ಕೋಬೇಕು ಅಂತವ್ನಿ. ಹೇಳು. ರಾಜಕಾಲುವೆ ಅಂದ್ರೆ ನೀರ್ ಹರಿಯಕ್ ಬಿಟ್ಟಿರೋ ಜಾಗ. ಅದ್ರಲ್ಲಿ ಎಲ್ಲ ಅಟ್ಟಿ ಕಟ್ಕೊಬಿಟ್ಟು ನೀರೋಗಕ್ ಜಾಗ ಇಲ್ದೆ ಜನಗಳಿಗೆ ತೊಂದ್ರೆ ಆಯ್ತಾ ಇದೆ. ಅದಕ್ಕೆ ಅಟ್ಟಿಗಳನ್ನೆಲ್ಲ ಒಡೆದು ರಾಜಕಾಲುವೆ ಮಾಡ್ಯಾರಂತೆ. ಓಹೋ, ಪರವಾಗಿಲ್ಲ ಕಮ್ಮೆ. ಗಂಡನ ಒಲುಮೆ ಬಗ್ಗೆ ತಿಳ್ಕೊಳ್ದಿರುವ ರಾಜಕಾಲುವೆ ಬಗ್ಗೆ ಚಂದಾಗಿ ತಿಳ್ಕೊಂಡಿದೆ. ಇದನ್ನೆಲ್ಲ ಬಿಟ್ಟು ಕ್ಯಾಮೆ ಮಾಡೋಗು. ಬಾಬಣ್ಣ, ನಮ್ಮಟ್ಟಿಗೆ ಏನಾದ್ರೂ ಆದದೇನೋ ಅಂತ ಎದ್ರಿಕತಾವನಿ. ನೀವ್ ನೋಡಿದ್ರೆ ಹಿಂಗ್ ಮಾತಾಡ್ತಾ ಇದ್ದೀರಲ್ಲ. ನಮ್ಮಟ್ಟಿಗೆ ಏನಾಗಿದ್ದಮ್ಮೆ? ಇನ್ನು ಏನು ಆನಿಲ್ಲ ಬಾಬಣ್ಣ. ನಮ್ಮಟ್ಟಿ ರಾಜಕಾಲುವೆ ಮೇಲಿದ್ದು ಮುಂದೊಂದ್ ದಿನ ನಮ್ಮಟ್ಟಿ ಹೊಡೆದಾಕ್ಬಿಟ್ರೆ ಅಂತ ಹೆದರಿಕೆ ಆಯ್ತಾ ಇದೆ. ಒಮ್ಮೆ ಪುಟ್ಪಲ್ಲಿ ಇಂಗ್ಲಿಷ್ ಸಿನಿಮಾ ನೋಡಿ ಅರ್ಥ ಆಗದವ್ರ ತರ ಮಾತಾಡಬೇಡ. ನಮ್ಮಟ್ಟಿ ಯಾವ ರಾಜಕಾಲುವೆ ಮೇಲೂ ಇಲ್ಲ, ನಮ್ಮಟ್ಟಿಗೆ ಯಾರು ಆಗಲ್ಲ. ಹಂಗಂದರಿಯಾ? ಇನ್ನಂಗಂದರು ಇನ್ಮೇಲೆ ಒತ್ತರ ಈ ತರ ನ್ಯೂಸ್ ನೋಡಿ ನಾನು ತಲೆ ಕೆಡ್ಸಿದ್ರೆ ನಿನ್ನ ರಾಜಕಾಲುವೆ ತಳ್ಳು ಬಿಡ್ತೀನಿ. ಬಾಬಣ್ಣ, ಬರೀ ಇಬ್ರು ಒಟ್ಟಿಗೆ ಬೀಳವು. ದೇವಿ ದೇವಸ್ಥಾನ ಗಂಟೆ ದೇವಿ ಬರ್ತದಂದ್ರೆ ದಯ್ಯ ಬಂದ್ಬಿಡ್ತಲ್ಲಪ್ಪ. ಆಹಾ, ಬಂದ್ರ ನಮ್ಮ ಮನೆಗೆ ಬರೋದೇ ಒಂದು ಕೆಲಸ ಏನ್ರಿ? ಅಂತ ಕೆಲಸ ನಮ್ಮ ಮನೇಲಿ ಏನ್ರಿ ಇರುತ್ತೆ ನಿಮ್ಗೆ? ಯಾಕಣ್ಣ ನೋಡ್ರೆ ನಾನು ನಿಮ್ಮ ಒಟ್ಟಿಗೆ ಬರೋದು ನಿಮ್ಗೆ ಇಷ್ಟ ಆಗಲ್ವಾ? ಇಷ್ಟ ಇಲ್ಲದೆ ಇದ್ರು ಒಬ್ರಿಗೋಸ್ಕರ ಸಹಿಸ್ಕೊಂಡಿದ್ದೀನಿ. ಹೋಗ್ಲಿ ಬಿಡಿ ಗೌಡ್ರೆ, ನೀವು ನಮ್ಮ ಮನೆಗೆ ಬಂದ್ರೆ ನಾನು ನಿಮ್ಮ ಮನೆಗೆ ಹೋಗ್ಬೋದಲ್ವಾ? ನೀವ್ಯಾಕೆ ನಮ್ಮೊಟ್ಟಿಗೆ ಹೋದ್ರಿ? ಅದು ದೀಪ ಹಚ್ಚೋಣ ಅಂತ ಹೋದೆ. ದೀಪಕ್ಕೆ ಎಣ್ಣೆನೂ ಹಾಕ್ತೆ. ಆಮೇಲೆ ನೋಡ್ತೀನಿ ಬತ್ತಿನೇ ಇಲ್ಲ. ಅದು ಇಡೋರ್ ಮನೇಲಿ ಇದ್ದೇ ಇರುತ್ತಲ್ವಾ, ತರಕ್ಕೆ ಅಂತ ನಿಮ್ಮ ಮನೆಗೆ ಹೋಗ್ತಿದ್ದೀನಿ. ನೀವ್ಯಾಕೆ ನಮ್ಮ ಮನೆಗೆ ಬಂದಿದ್ದು? ಅದು ನಾನು ದೀಪ ಹಚ್ಚೋ ಅಂತ ಓದಿ, ದೀಪನೂ ಅದೆ, ಬತ್ತಿನೂ ಅದೆ, ಎಣ್ಣೆನೂ ಬುಟ್ಟಿ ನೋಡಿದ್ರೆ ಹಚ್ಚಕ್ ಬೆಂಕಿ ಕಡ್ಡಿನೇ ಇಲ್ಲ. ಬೆಂಕಿ ಇಡೋರಟ್ಲಿ ಬೆಂಕಿ ಕಡ್ಡಿ ಸಿಗ್ತಾ ಇದ್ದದ, ಅದನ್ನ ತರಕ್ ನಿಮ್ಮ ಮಟ್ಟಿಗೆ ಬಂದಿ. ಈಗ ಬಂದಂಗೆ ಮಾತಾಡೋದ್ರೆ ಚೆನ್ನಾಗಿ ಮಾತಾಡ್ತೀರಾ. ವ್ಯಾಪಾರ ಅಷ್ಟೇ ಅಲ್ವಾ, ಮಾತೆ ಬಂಡವಾಳ. ನಿಮ್ ತರ ನಾಲಾಯಕಾಗಿದ್ರೆ ಬೇರೆ ಏನಾದ್ರು ಹುಡುಕಬೋದಾಗಿತ್ತು. ಹಂಗೆ ಮಾತಾಡ್ತಾ ಇರ್ರಿ. ಒಂದಲ್ಲ ಒಂದಿನ ನಾನೇನು ಅಂತ ತೋರಿಸ್ತೀನಿ. ಬಿರ್ನ್ ತೋರ್ಸಿ ಅಣ್ಣ ನೋಡ್ರಿ. ನಿಧಾನ ಆಗ್ಬಿಟ್ರೆ ನೀವು ನಿಧಾನ ಒಂದು ಬಿಡ್ತಿದ್ದೀರಿ. ಶುರು ಹಚ್ಕೊಂಡ್ರ? ಇಬ್ರಿಗೂ ಜಗಳ ಮಾಡೋದ್ ಬಿಟ್ಟು ಬೇರೆ ಏನು ಕೆಲ್ಸ ಇಲ್ವಾ? ಜಾನಿ, ನಿಮ್ ಕೆಲ್ಸ ನೋಡ್ಕೊಳ್ಳಿ. ಥ್ಯಾಂಕ್ಸ್ ಮಧು. ಬಿರುಗಾಳಿ ಹೋಗಿ ತಂಗಾಳಿ ಬಿಸ್ತಂಗಾಯ್ತು. ಯಾಕಂದ್ರೆ ಅವ್ರು ಮಾತಾಡಿದಂಗ ಒಂಚೂರು ಇಷ್ಟ ಇಲ್ಲ ಮಧುರ ಅವ್ರೆ. ನಾನ್ ಕೇಳಿದ್ದು ನೀವ್ ಇಲ್ಲಿ ಯಾಕೆ ಬಂದ್ರಿ ಅಂತ. ಇಲ್ಲಿ ಯಾಕೆ ಬಂದಿ? ಅದು ಕುಟ್ಪಲ್ಲಿ ಕಾಟನ ತಡ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಅಟ್ಟಿಲಿರಕಾದೆ ಇಲ್ಲಿ ಬಂದ್ಬಿಟ್ಟಿ ಅನ್ನಿ. ಅವ್ರ ಪ್ರೀತಿ ತೋರ್ಸೋದು ನಿಮ್ಮ ಕಾಟನ? ಮಧುರ ಅವ್ರೆ, ನಾ ಹೇಳ್ದದು ಅವಳು ಪ್ರೀತಿ ಬಗ್ಗೆ ಅಲ್ಲ, ಪ್ರೀತಿ ಬಗ್ಗೆ. ಏನ್ ಭೀತಿ? ಯಾನು ಅಂತ ಒಳ್ಳೆ ಚಂದನ್ ಅವ್ರೆ. ಏನು ಬೇಕಾದರೂ ಹೇಳಿಬಿಟ್ಟು ಮನೆಯವರೇ, ನೀವು ಹೇಳ್ತೀರಾ ಅಂದರೆ ಕಿವಿ ಹೃದಯ ತೆರ್ಕೊಂಡು ಕೇಳ್ತೀನಿ. ಅದೇನು ಹೇಳಿ ಅಂದ್ರೆ ಅದೇ ರಾಜಕಾಲುವೆ ಬಂದು ಒಟ್ಟಿಗಳನ್ನೆಲ್ಲ ಹೊಡಿತಾವ್ರಲ್ಲ.
ಹೊಡೆದ್ರೆ ಹೊಡಿಲಿ ಬಿಡಿ ಪುಟ್ಟಮಲ್ಲಿ ಅವರೇ, ಹೊಡಿಯೋದು ಮನೆ ಅಂತಾನೆ, ಹೃದಯನಲ್ವಲ್ಲ. ಅಂತ ಮಾತು ಅಂತ ಆಡಿರಿ ನಮ್ಮ ಹೊಟ್ಟೆ ಹೊಡೆದಾಕ್ಬಿಟ್ಟು ನಾವ್ ಇರೋದೆಲ್ಲ ನನ್ನ ಹೃದಯದಲ್ಲಿ ಅಂದ್ರೆ ನಮ್ಮ ಮನೆನ ನಿಮಗೆ ಬಿಟ್ಕೊಡ್ತೀನಿ. ನಮ್ಗೆ ನಿಮ್ ಹೊಟ್ಟೆ ಬಿಟ್ಕೊಟ್ಬಿಟ್ಟು ನೀವೇನು ರಾಜಕಾರಣ ಮೇಲೆ ತಪ್ಪ ಹೊಡ್ಸಿರ್ಯಾ? ಬುಡ ಕಟ್ ಮಾಡ್ಕೊಡೋದು ಇದೆ ನೋಡಿ. ಯಾರಂದ್ರೆ ನಾನು ಹೇಳಿದ್ದು ನಮ್ಮ ಮನೇಲಿ ನಿಮ್ಗೆ ಇರೋಕ್ ಜಾಗ ಕೊಡ್ತೀನಿ ಅಂತ. ಅದೇನು ಬೇಕಾಗಿಲ್ಲ ನಮ್ಮ ಹೊಟ್ಟಿನ ಹೊಡಿನಿಲ್ವಲ್ಲ. ಹೊಡಿತು ಅನ್ಕೊಳ್ಳಿ. ಯಾನ್ ಮಧುರ ಅವ್ರ ಹಿಂಗೆ ಹೇಳ್ತಾ ಇದಾರಿ, ನೀವು ಧೈರ್ಯ ತುಂಬ್ತಿದಾರಿ ಅನ್ಕೊಂಡ್ರೆ ಇರೋ ಧೈರ್ಯನು ಕಳೆದಾಗ್ತಾ ಇದಾರಿ. ನಾನ್ ಹೇಳಿದ್ದು ಅವ್ರ ಪರಿಸ್ಥಿತಿ ನಿಮ್ಗೂ ಬರ್ಬೋದು ಅಂತ. ಕಳ್ಕೊಂಡವ್ರ ನೋವು ಕಳ್ಕೊಂಡವ್ರಿಗೆ ಗೊತ್ತು. ದೇವ್ರ ಯಾವಾಗ ಅಸ್ತು ಅಂತ ನಂಗೆ ಗೊತ್ತಿಲ್ಲ. ಯಾವ್ದಕ್ಕೂ ನಿಮ್ ಎಚ್ಚರಿಕೆಲ್ ನೀವಿರಿ. ಹಂಗೆಲ್ಲ ಆಗಕ್ ನಾ ಬಿಡಲ್ಲ ಕಂಬುಡಿ. ನನ್ನ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಅದ. ನಮ್ಮ ಹೊಟ್ಟಿ ಮೇಲೆ ಯಾವ ರಾಜಕಾಲುವೆನೂ ಹೋಗಿಲ್ಲ ಅನ್ನಿ. ಈಗ ಮನೆ ಕಳ್ಕೊಂಡ್ರಲ್ಲ, ಅವರು ಹಾಗೆ ಅನ್ಕೊಂಡಿದ್ದು. ಅವ್ರಿಗೇನ್ ಗೊತ್ತಿತ್ತು ಹೀಗಾಗತ್ತಂತ? ಹಂಗೆಲ್ಲ ಹೇಳ್ಬೇಡಿ ಮಧುರ ಅವ್ರೆ, ನಮ್ಮ ಹೊಟ್ಟಿಗೆ ಏನೂ ಆಗಲ್ಲ. ನಾನು ಹೊಟ್ಟಿ ಕಳ್ಕೊಂಡ್ ಬೀದಕ್ ಬರಲ್ಲ. ಈ ಮನೆಗೆ ಏನು ಆಗದೆ ಇರಲಿ ಅಂತ ನಾನು ಹರಸ್ತೀನಿ. ಯಾಕೆಂದ್ರೆ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ. ಅಂದ್ರೆ ನಿಮ್ಮಂತ ಒಳ್ಳೆಯವ್ರನ್ನ ಬಿಟ್ಟು ನಾನು ಮೊದಲು ಹೇಗಿರೋದು ಅಂದೆ. ಪರವಾಗಿಲ್ಲ ಬುಡಿ, ನಾನೋದ್ರೆ ನನ್ಗಿಂತ ಒಳ್ಳೆಯವ್ರು ಬಂದ್ರು ಬರ್ಬೋದು. ಕೈಲಿರೋ ಮಾಣಿಕ್ಯನ ಬಿಟ್ಟು ಸಿಗದೆ ಇರೋ ಮುತ್ಗೆ ಆಸೆ ಪಟ್ಟು ಮಣ್ಣು ತಿನ್ನೋಕ್ ನಂಗೆ ಇಷ್ಟ ಇಲ್ಲ. ನೀವ್ ಹೇಳೋದು ಒಂಥರ ಕರೆಕ್ಟ್ ಆಗೇ ಇದೆ. ಆದ್ರೆ ಹೆಣ್ಣು ಹೊನ್ನು ಮಣ್ಣು ಯಾರಿಗೆ ಸೇರ್ಬೇಕೋ ಅವ್ರಿಗೆ ಸೇರೋದು. ಮಣ್ಣಿನ ಋಣ ಇದ್ದದ ಇದು, ಆದ್ರೆ ನಿಮ್ಮಂತ ಹೆಣ್ಣಿನ ಋಣ ಇದ್ರೆ ಸಾಕು. ಏನಂದ್ರೆ ಹಂಗೆಲ್ಲ ಹೇಳ್ಬೇಡಿ ಮಧುರ ಅವ್ರೆ. ಯಾವುದೇ ಕಾರಣಕ್ಕೂ ನಮ್ಮ ಮಟ್ಟಿಗೆ ಏನೂ ಆಗಲ್ಲ. ಆ ಮಣ್ಣು ಮೇಲೆ ನನ್ನ ಹೆಸರೇ ಬರ್ದದ ಇಲ್ಲಿ. ಶಂಕರೇಶ್ವರ, ಇವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ? ಯಾರ ನೀವು ಇಲ್ಲೇನ್ ಮಾಡ್ತಾ ಇದ್ದೀರಿ? ನಾವು ಸರ್ವೆ ಮಾಡ್ತಿದ್ದೀವಿ. ಯಾನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದನ್ನ ಇಲ್ಲಾಕ್ ಮಾಡ್ತಾ ಇದ್ದಾರಿ? ಅದನ್ನ ಕೇಳಕ್ ನೀವ್ ಯಾರ್ರಿ? ನಮ್ ಕೆಲ್ಸ ನಾವ್ ಮಾಡ್ತಾ ಇದೀವಿ. ಸುಮ್ನೆ ಮಧ್ಯ ಬಂದ್ ಕಡ್ಡಿ ಅಲ್ಲಾಡಿಸ್ಬೇಡಿ. ಒಳ್ಳೆ ಸುಮ್ನೆ. ನಾ ಈ ಹಟ್ಟಿ ಓನರು ಶ್ರೀರಾಮಚಂದ್ರ ಗೌಡ. ನಮ್ಮ ಮಟ್ಟಿ ಮೇಲೆ ಯಾಕೆ ಗೀಟ್ ಎಳಿತಾ ಇದ್ರಿ ಅದನ್ನ ಹೇಳಿ. ಓ, ನೀವ್ ಮನೆ ಓನರಾ? ಹಾಗಾದ್ರೆ ಇದನ್ನ ಮರ್ತ್ಬಿಡಿ. ಇನ್ 2 ದಿನದಲ್ಲಿ ಮನೆ ಹೊಡಿತಾ ಇದೀವಿ. ನಮ್ಮ ಮಟ್ಟಿನ ಯಾಕೆ ಹೊಡಿತಾ ಇದ್ದೀರಿ? ಯಾಕೆ ಅಂದ್ರೆ ನಿಮ್ ಮನೆ ರಾಜ ಕಾಲುವೆ ಮೇಲಿದೆ, ಅದಕ್ಕೆ ಹೊಡಿತಾ ಇದೀವಿ. ನೋಡಿ, ಮಾರ್ಕ್ ಮಾಡಿರೋ ಜಾಗ ಮಾತ್ರ ಹೊಡಿತೀವಿ, ಮಿಕ್ಕಿದ್ರಲ್ಲಿ ನೀವಿರ್ಬೋದು. ಚೆಂಬಲ್ ನೀರು ಕುಡಿಯೋನ್ಗೆ ಲೋಟದಲ್ಲಿ ನೀರು ಕುಡ್ರಿ ಅಂತ ಹೇಳ್ದಂಗ ಆಯ್ತು. ಕೆಲವ್ರಿಗೆ ಅದು ಇರಲ್ಲ ಸರ್, ಕೈಯಲ್ಲಿ ನೀರ್ ಕುಡಿತಿರ್ತಾರೆ. ಯಾವುದೇ ಕಾರಣಕ್ಕೂ ನಾನು ಎಟ್ಟಿ ಹೊಡಿಯಕ್ ಬಿಡಲ್ಲ. ನೋಡ್ರಿ, ನಮ್ಮ ಹತ್ರ ಹೇಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಇದು ಸರ್ಕಾರಿ ಕಾನೂನು, ನಾವು ಪಾಲನೆ ಮಾಡ್ತಿದೀವಿ ಅಷ್ಟೇ. ನಾವು ಬರ್ತೀವಿ, ನಡೀರಿ ಹೋಗೋಣ. ಅಮ್ಮ ಪುಟ್ಮಲಿ, ಅಮ್ಮ ಮಧುರ ಅವ್ರ ಬಾಬಣ್ಣ, ಯಾನೈತಿ ಯಾಕಂಗ್ ಕಿರ್ಚ್ಕೊತಾ ಇದೀನಿ? ಅಮ್ಮ ಪುಟ್ಮಲಿ, ಮಧುರ ಅವ್ರು ಬರ್ಲಿರು ಹೇಳ್ತೀನಿ. ಬಾಬಣ್ಣ, ನಿಮ್ಗೆ ಯಾರಾದ್ರೂ ತೊಂದ್ರೆ ಆಗಿದ್ರೆ ನಾನ್ ತವ ಹೇಳ್ಕೊಳ್ಳಿ, ಮಧುರ ಅವ್ರ ತವ ಯಾಕೆ ಹೇಳಿರಿ? ಹಂಗೆಲ್ಲ ಆಗಲ್ಲ ಕಮ್ಮೆ, ಯಾಕಂದ್ರೆ ಅವ್ರು ಹೇಳ್ದಂಗೆ ಆಗ್ಬಿಟ್ಟದೆ. ಅಂತದ್ದೇನ್ರಿ ಹೇಳಿದ್ಲು? ನಿಮ್ ಜೀವಕ್ಕೆ ಅಪಾಯ ಇದೆ ಅಂದ್ಲ? ನಿಮ್ ಬಾಯಿಂದ ಒಳ್ಳೆ ಮಾತೆ ಬರಲ್ಲ ಅಲ್ವಾ? ಕೆಟ್ಟವ್ರನ್ನ ನೋಡಿದಾಗ ನನ್ನ ಬಾಯಲ್ಲಿ ಕೆಟ್ಟ ಮಾತೆ ಬರೋದು. ಚಂದನವ್ರೆ, ನಮ್ ಬಾಬಣ್ಣ ಡೀಲಿಂಗ್ ಅಲ್ಲಿ ಇದ್ರೆ ನೀವೇ ನಾಟ್ಕೊಳ್ಳಿ ಆಡಿರ್ಯಾ? ಅದು ಡೀಲಿಂಗ್ ಅಲ್ಲ, ಫೀಲಿಂಗು. ಹಿಡಿದ್ರೆ ಚಾಡ. ಬಾಬಣ್ಣ, ನಿಮ್ಗೆ ಏನಾಗಿತ್ತು ಅಂತ ನನ್ ತವ ಹೇಳಿ, ನಿಮ್ಮವನ್ನ ನಾ ದೂರ ಮಾಡ್ತೀನಿ. ಯಾರು ಬೇಡ ಸುಮ್ಮನೆ. ಮಧುರ ಅವ್ರು ಬರ್ಲಿ, ಎಲ್ಲನೂ ಒಟ್ಟಿಗೆ ಹೇಳ್ತೀನಿ. ಮಧುರ ಅವ್ರೆ, ಮಧುರ ಅವ್ರೆ. ಯಾಕೆ ಗೌಡ್ರ, ಏನಾಯ್ತು? ಮಧುರ ಅವ್ರೆ, ಅಲ್ಲಿ ನೋಡಿ. ಈ ಗೀಟ್ನ ಮಟ್ಟಿ ಮುಂಚೆ ಯಾಕೆ ಹಾಕಿರೋದು? ಇವ್ರಿಗೇನ್ ಕಬಡ್ಡಿ ಆಡಕ್ಕೆ ನಾ ಮಟ್ಟಿನೇ ಬೇಕಾಗಿತ್ತಾ? ಕಟ್ಟುಪಟ್ಟಿರ್ತದೆ. ಇದು ಕಬಡ್ಡಿ ಆಡಕ್ ಹಾಕಿರೋ ಗೀಟ್ ಅಲ್ಲ ಕಮ್ಮೆ, BBMP ಅವ್ರನ್ನ ಮಟ್ಟಿ ಹೊಡೆಯಕ್ ಹಾಕಿರೋ ಗೀಟು. ಗೌಡ್ರ, ಏನ್ ಹೇಳ್ತಿದ್ದೀರಾ? ಮಧುರ ಅವ್ರೆ, ನೀವು ಹೇಳ್ದಂಗ ನಮ್ಮ ಮಟ್ಟಿ ಮೇಲೆ ರಾಜಕಾಲುವೆ ಬಂದ್ಬಿಟ್ಟದೆ. ಅದಕ್ಕೆ ಹೊಡಿತೀನಿ ಅಂತ ನಮ್ಮ ಮಟ್ಟಿ ಬಾಗ್ಲಿಂದ ನಿಮ್ಮ ಮಟ್ಟಿ ಗೇಟ್ವರೆಗೂ ಗೀಟ್ ಹಾಕ್ಬಿಟ್ಟಾರೆ. ಸದ್ಯ ನಮ್ಮನೆ ಬಚಾವಾಯ್ತು. ಇನ್ನೊಬ್ರು ಕಣ್ಣೀರ್ಲಿ ಬೋಟ್ ಓಡ್ಸೋದನ್ನ ಚೆನ್ನಾಗಿ ಕಲ್ತಿದಾರಿ. 2 ದಿನದಲ್ಲಿ ನಮ್ಮ ಮಟ್ಟಿನ ಹೊಡೆದು ಉಳ್ಳಿಸ್ಬಿಡ್ತಾರೆ ಅಪ್ಪನವ್ರೆ. ಗೌಡ್ರ, ಸಮಾಧಾನ ಮಾಡ್ಕೊಳ್ಳಿ. ನೀವು ಒಳಗ್ಮೇಲೆ ಮಾಡ್ಕೊತೀನಿ. ಮತ್ತೆ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಆಫೀಸಿಗೆ ತಗೊಂಡ್ ಹೋಗಿ, ಏನಾಗುತ್ತೋ ನೋಡೋಣ. ಆಯ್ತು ಮಧುರ ಅವ್ರೆ, ನನ್ನ ಡಾಕ್ಯುಮೆಂಟ್ ಎಲ್ಲ ತಗೊಂಡ್ BBMP ಆಫೀಸ್ಗೆ ಹೋಗ್ತೀನಿ. ನಮ್ಮ ಮಟ್ಟಿನ ಅದ್ ಹೆಂಗ್ ಹೊಡೆದಾಕಿದ್ರೆ ನಾನು ನೋಡೇ ಬಿಡ್ತೀನಿ. ಬಾಬಣ್ಣ, ಇನ್ನ ನನ್ನೇ ಕೇಳಿದ್ರೆ ನಾನೇ ಹೇಳ್ತಾ ಇದ್ದಿ. ಮಧುರ ಅವ್ರು ಬರ್ಲಿ ಅಂತ ಯಾಕೆ ಹೇಳಿದ್ರಿ? ಯಾವಾಗ್ಲೂ ನನ್ನ ದಡ್ಬಡುತ್ತದು ಅಂತೀರಿ. ನೀವು ನನ್ಗಿನ್ನ ದಡ್ಬಡುತ್ತದು.
ಇದು ಯಾಕೂಸು ಹಿಂಗ್ ಅಳ್ತಿದೆ? ಎಲ್ಲ ನಾಶ ಆಗೋಯ್ತು ಅನ್ನಿ. ಆ ದನಕಾಯನ ಅಂಗಡಿಗೆ ಏನಾದ್ರೂ ಬೆಂಕಿ ಬಿತ್ತಾ? ಏನಿದು ಅಪಸ್ವರ ಬಿಡ್ತು ಅನ್ನಿ. ಹಂಗೇನು ಆನಿಲ್ಲ. ಮತ್ತೆ ಯಾಕೂಸು ಹಿಂಗ್ ಅಳ್ತಿದೆ? ಎತ್ತಿನ ಗಾಡಿ ತರ ನಿಧಾನಕ್ಕೆ ಬರ್ಬೇಡ, ಎಕ್ಸ್ಪ್ರೆಸ್ ರೈಲ್ ತರ ಬಿಡು. ಎಷ್ಟಾಯ್ತು? ನೀ ಹೇಳ್ತಿರೋದ್ ದಿಟ್ವಾ? ಮೂವತ್ತವ ಈಗ ತಾನೇ ಅಟ್ಟಿ ಮುಂದೆ ಬಂದು ಗೇಟ್ ಎಳ್ದ್ಬಿಟ್ಟು ಹೋದ್ರು. ಇನ್ನು 2 ದಿನದಲ್ಲಿ ಬಂದು ಅಟ್ಟಿನ ಹೊಡೆದು ಕೆಡೋಗ್ಬಿಟ್ಟಾರಂತೆ. ಆ ದನಕಾಯನಿಗೆ ನಾ ಹೇಳ್ದೆ ಬೆಂಗಳೂರಿಗೆ ಹೋಗ್ಬೇಡ, ಒಪ್ಪ ತುಂಡಾದ್ರು ಹಳ್ಳಿಲೇ ಇರು ಅಂತ. ನನ್ನ ಮಾತನ್ನೇ ಕೇಳಲಿಲ್ಲ. ದುಡ್ಡನ್ನೆಲ್ಲ ಅಟ್ಟಿಗೆ ಹಾಕದ. ಈಗ ನೋಡು ಯಾರ್ಯಾರ ಬಂದು ನುಂಗ್ ನೀರು ಕುಡಿತಾವ್ರೆ. ಅಯ್ಯವ್ವ ನಂಗೆ ಅಟ್ಟಿ ಅಂದ್ರೆ ಸಾನೇ ಇಷ್ಟ. ಇದ್ ಮುಟ್ಟಿರಕ್ ಆಗಲ್ಲ ಅನ್ನಿ. ನಮ್ ಬಾಬಣ್ಣ ಇದ್ರ ಬಗ್ಗೆ ವಿಚಾರಿಸ್ಕೊಂಬರಕ್ ಹೋಗವ್ರೆ. ಅದಕ್ಕೆ ಏನಾಗದು ಎತ್ತ ಅಂತ ಎದುರು ಕೇಳ್ತಾ ಇದ್ದೆ. ನೀ ಯಾನು ಎದ್ರಕೋಬೇಡ ಕಣ್ಕೂಸು. 2 ವ್ರತ ಹೇಳ್ತೀನಿ, ಹಂಗ್ ಮಾಡು. ಆ ಮಾಯ್ಕಾರ ಕಾಪಾಡ್ತಾನೆ. ಅದೇನು ಹೇಳಿ ಅತ್ಯವ್ವ? ಮೊದಲನೇದು ತಣ್ಣೀರ್ ವ್ರತ. ತಲೆ ಮೇಲೆ ತಣ್ಣೀರು ಉಯ್ಕೊಂಡು ನಿಂತ ಜಾಗದಲ್ಲೇ 108 ಪ್ರದಕ್ಷಿಣೆ ಹಾಕ್ಬೇಕು. ಅತ್ಯವ್ವ ಅದನ್ನ ನಾ ಮಾಡ್ಬೇಕಾ? ಆ ಅಟ್ಟಿ ಯಾರ ಹೆಸರಲ್ಲಿ ಇದ್ದದೆ ಕೂಸೆ? ಬಾಬಣ್ಣನ ಹೆಸರಲ್ಲಿ ಅನ್ನಿ. ಹಂಗಾರೆ ಅವನೇ ಮಾಡ್ಬೇಕು. ಹಂಗಾರ ಅವ್ರ ಕೈ ಮಾಡಿಸ್ತೀನಿ ನೋಡಿ. ಎಳ್ನೇದು ಹಳದಿ ಕೆಂಪು ಸೀರೆ ಉಟ್ಕೊಂಡು ಮುಖ ತುಂಬಾ ಅರ್ಶಿನ ಕುಂಕುಮ ಹಚ್ಕೊಂಡು 3 ಅಟ್ಟಿಗೆ ಹೋಗಿ ಭಿಕ್ಷೆ ಬೇಡ್ಕೊಂಡು ತಂದಿರೋ ಅಕ್ಕಿಲಿ ಅನ್ನ ಮಾಡ್ಕೊಂಡು ಉಣ್ಬೇಕು. ಸೀರೆ ಉಟ್ಕೊಂಡ್ ಮಾಡ್ಬೇಕಾ? ಈ ಕೆಲಸ ನಾನೇ ಮಾಡ್ತೀನಿ ಬಿಡಿ. ಇಲ್ಲ ಕೂಸು, ಇದನ್ನು ಅವನೇ ಮಾಡ್ಬೇಕು. ಕೊನೆದು 3 ದಿವಸ ಊಟ ಬಿಟ್ಟು ಬರೀ ನೀರೇ ಕುಡ್ಕೊಂಡು ದಪ್ಪ ಕಲ್ ತಂದು ಅಟ್ಟಿ ಒಳಗಡೆನೆ ಅಟ್ಟಿ ಕಟ್ಟಬೇಕು. ಅಟ್ಟಿ ಒಳಗಡೆ ಅಟ್ಟಿ ಕಟ್ಟದಿ ಹಂಗ? ಈಗ ದೇವಸ್ಥಾನವ ಹೋದಾಗ ಕಲ್ ಮೇಲೆ ಕಲ್ಲಿಟ್ಟು ನಮಗೂ ಅಟ್ಟಿ ಕಟ್ಟಂಗ ಆಗ್ಲಿ ಅಂತ ದೇವ್ರ ಹತ್ರ ಕೇಳಲ್ವಾ? ಅಂಕಟ್ಟ ಕೇಳು. ಮೊದ್ಲು ಇಷ್ಟು ಮಾಡು, ಆಮೇಲೆ ಏನ್ ಮಾಡ್ಬೇಕು ಅಂತ ಐನವ್ರ ಹತ್ರ ಕೇಳಿ ಹೇಳ್ತೀನಿ. ಯಾವ್ದಕ್ಕೂ ಇಲ್ಲಿ ಬರಕ್ಕೆ ಗಂಟು ಮುಟ್ಟೆ ಕಟ್ಟಿಡು. ಪುಟ್ಮಲ್ಲಿಯವ್ರೆ, ಪುಟ್ಮಲ್ಲಿಯವ್ರೆ, ಪುಟ್ಮಲ್ಲಿಯವರೆಲ್ಲೋ ಕಾಣ್ತಾ ಇಲ್ವಲ್ಲಪ್ಪ. ಮನೆ ಹೊಡಿತಾರೆ ಅಂತ ಮನೆ ಬಿಟ್ಟು ಹೋಗ್ಬಿಟ್ರಾ? ಪುಟ್ಮಲ್ಲಿಯವ್ರೆ, ಪುಟ್ಮಲ್ಲಿಯವ್ರು ಎಲ್ಲೋಗಿದ್ರಿ? ಪಕ್ಕದ ಬೀದಿಲಿ ಬಿಟ್ಟಿ ಸೈಟ್ ಕೊಡ್ತಾ ಇದ್ರು, ಇಸ್ಕೊಂಬರವು ಅಂತ ಹೋಗಿದ್ದೆ. ಜಾಮ್ಗೆ ಬೆಣ್ಣೆನಾ? ಇಲ್ಲ, ಚಟ್ನಿಗೆ ತುಪ್ಪ. ಏನ್ ಮಾತು ಅಂತ ಕೇಳಿರಿ. ನಮ್ಮ ಅಟ್ಟಿನ ಹೊಡೆದಾಕ್ತವ್ರೆ ಅಂತ ಅಳ್ತಾ ಕೂತಿದ್ರೆ ಎಲ್ಲಾಗಿದ್ರೆ ಅಂತ ಕೇಳಿರಿ. ನೀವು ಕಾಣ್ಲಿಲ್ವಲ್ಲ, ಅದಕ್ಕೆ ಹಾಕಿ ಕೇಳ್ದೆ. ನೀವೇನು ಯೋಚನೆ ಮಾಡ್ಬೇಡಿ ಪುಟ್ಮಲ್ಲಿಯವ್ರೆ. ನಿಮ್ ಮನಸ್ಸಿಗೆ ನಿಮ್ ಮನೆಗೆ ಏನು ಆಗದೆ ಇರೋ ಹಾಗೆ ನಾನಿದ್ದೀನಿ. ನೀವ್ಯಾನ್ ಮಾಡಿರಿ? ಪೋಕ್ಲೆ ನೋಡ್ಸನ್ ಕಾಲ್ ಹಿಡ್ಕೊಂಡು ನಮ್ಮ ಅಟ್ಟಿ ಹೊಡೆದಾಕ್ಬೇಡ್ರಿ ಅಂತ ಕೇಳ್ಕೊಂಡಿರಿ. ನಿಮಗೋಸ್ಕರ ನಾನು ಯಾರ ಕಾಲ್ ಬೇಕಾದ್ರೂ ಹಿಡಿತೀನಿ ಪುಟ್ಮಲ್ಲಿಯವರೇ. ಆದ್ರೆ ಕಾಲ್ ಹಿಡಿಯುವಾಗ ನೀವು ನನ್ನ ಜೊತೆಗೆ ಇರಬೇಕು. ಅಂದ್ರೆ ನಾನು ಕಾಲ್ ಹಿಡಿಯೋದನ್ನ ನೀವು ನೋಡ್ಬೇಕಲ್ಲ. ಬಾಬಣ್ಣ ಪಾಪಿ ಸರಿ ಆನಂದ್ರು. ಪುಟ್ಮಲ್ಲಿಯವರೇ ಅದು ಪಾಪಿಸರ್ ಅಲ್ಲ, ಆಫೀಸರ್. ಹೇಳಿದ್ರೆ ಚಾಡ. ಬಾಬಣ್ಣ ಅವ್ರೇ ಆನಂದ್ರು. ಮಾತಾಡಿ ಗೌಡ್ರೆ, ಯಾಕೆ ಸುಮ್ಮನಾಗ್ಬಿಟ್ರಿ? ಏನಣ್ಣ ಯಪ್ಪನವ್ರೆ, ನಮ್ಮ ಹೊಟ್ಟಿ ಮೇಲೆ ಶಾನೆ ಕಾಳಜಿ ಮಾಡ್ತಾ ಇದ್ದಾರಿ. ಪುಟ್ಮಲ್ಲಿಯವ್ರಿಗೋಸ್ಕರ ಅಂದ್ರೆ ಪುಟ್ಮಲ್ಲಿಯವ್ರು ಕಷ್ಟಪಡೋದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಗೌಡ್ರೆ. ಅದರಲ್ಲೂ ಎದುರು ಮನೆಯವ್ರ ಕಷ್ಟದಲ್ಲಿದ್ದಾಗ ನಾವು ಸಂತೋಷವಾಗಿರಕ್ಕಾಗುತ್ತಾ? ಆಫೀಸರ್ ಏನಂದ್ರು ಅಂತ ಹೇಳಿ. ಅದು ನಮ್ಮ ಡಾಕ್ಯುಮೆಂಟು ಬ್ಲೂ ಪ್ರಿಂಟು ಎಲ್ಲ ಸರಿಯಾಗಿದ್ದಂತೆ. ನಮ್ಮ ಡಾಕ್ಯುಮೆಂಟ್ ಪ್ರಕಾರ ರಾಜಕಾಲುವೆ ನಮ್ಮ ಹೊಟ್ಟಿ ಮೇಲೆ ಇದ್ದದಂತೆ. ಅದಕ್ಕೆ ನಮ್ಮ ಹೊಟ್ಟಿನ ಒಡೆದಾಕಿರಂತೆ. ಇದನ್ನ ಮೊದಲೇ ಯಾಕೆ ಹೇಳಲಿಲ್ವಂತೆ? ಸೈಟ್ ಕೊಡ್ಬೇಕಾದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದವರು ನಮ್ಮ ಜೀವನದಲ್ಲಿ ಯಾಕೆ ಆಟಾಡ್ತಿದ್ರು ಅಂತ ಕೇಳಬೇಕಿತ್ತು. ಇಲ್ಲಿ ಮಾತಾಡೋದು ತುಂಬ ಸುಲಭ ಜಾನಿ ಅವರೇ, ಆದ್ರೆ ಅವ್ರು ಎದುರಿಗೆ ಮಾತಾಡೋದಿತ್ತಲ್ಲ ಅದು ತುಂಬ ಕಷ್ಟ. ಯಾರೋ ಮಾರದ ಸೈಟನ್ನು ತಕಂಕಿಂತ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡ್ತೀನಿ. ನೀವು ಅವ್ರ ಪರವಾಗಿ ಮಾತಾಡ್ತಿರಲ್ರಿ. ಸಾಮಾನ್ಯ ಜನರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ಬೇಕಾದ್ರೆ ನೀವೇ ತಾನೇ. ಅದಕ್ಕೆ ನಮ್ಮ ಪ್ರೊಟೆಕ್ಷನಲ್ಲೇ ಅವ್ರ ಮನೇನ ಹೊಡೆದಾಕ್ತಿರ್ಬೋದು. ಹೆಂಗಾರು ಮಾಡಿ ನಮ್ಮ ಮಟ್ಟಿ ಹೊಡಿಯೋದನ್ನ ತಪ್ಪಿಸ್ಬಿಡಿ. ನೀವು ಕೇಳಿದಷ್ಟು ಬೀಡಕ್ಕೆ ಕೊಡ್ತೀನಿ. ಎಂತ ಮರ್ರೆ, ಬೀಡ ಇಲ್ಲದೆ ನಾ ಕೆಲಸವೇ ಮಾಡೋದಿಲ್ಲ ಅಂದೇಳಿ ಅನ್ಕೊಂಡಿರ್ಯಾ? ಹಂಗಾರೆ ನಮ್ ಕೆಲಸ ಮಾಡ್ಕೊಟ್ಬಿಡಿ, ನಿಮ್ಗೆ ಒಬ್ಬಿಟ್ಟು ಊಟ ಹಾಕ್ತೀನಿ. ನನ್ನ ಪ್ರಯತ್ನ ನಾನು ಮಾಡ್ತೆ ಪುಟ್ಕೊಂಡಿವ್ರೆ. ಉಳಿದದ್ದೆಲ್ಲ ಆ ಬೊಬ್ಬರಿಂಗ್ ಬಿಟ್ಟದ್ದು. ಹಿಂಗಂದು ಅಂದನೆ ನಾವಿನ್ನೂ ಉದ್ಧಾರ ಆಗಿಲ್ಲ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತೀರಾ, ಮತ ಹಾಕೋ ದೇವ್ರ ಮನೆನೇ ಹೊಡಿತೀರಾ. ನಮ್ಮ ಹತ್ರ ಟ್ಯಾಕ್ಸ್ ಕಟ್ಟಿಸ್ಕೊಳ್ಳುವಾಗ ಇವರೆಲ್ಲ ಎಲ್ರಿ ಹೋಗಿದ್ರು? ಮನೆ ಒಡೆದಾಳೋ ಮನೆ ಹಾಳು ಸರ್ಕಾರ ಇದು. ದೊಡ್ಡವ್ರ ದುಡ್ಡಿಗೆ ಬಾಲ ಮುದ್ರಕೊಂಡಿದ್ದು ಬಡವ್ರ ಮನೆ ಮೇಲೆ ಸರ್ವಾಧಿಕಾರ ತೋರಿಸುತ್ತೆ. ಇವ್ರು ಉದ್ಧಾರ ಆಗಲ್ಲ. ಜಾನಿ ಅವರೇ, ಇಷ್ಟೊಂದು ಎಮೋಷನಲ್ ಆಗಿಬಿಡಿ ಮೇಲೆ
ಆರೋಗ್ಯಕ್ಕೆ ಒಳ್ಳೇದಲ್ಲ. ಟೆನ್ಷನ್ ಆಗದೆ ಇನ್ನೇನ್ರಿ ಮಾಡ್ಲಿ, ಪುಟ್ಟಮಲ್ಲಿ ಅವ್ರು ನೋಡಿ ಒಂದೇ ಕಣ್ಣಲ್ಲಿ ಅಳ್ತಿದ್ದಾರೆ. ಅವ್ರ ಕಣ್ಣೀರನ್ನ ಒರೆಸ್ಬೇಕಾದ್ದು ನನ್ನ ಕರ್ತವ್ಯ, ಅಂದ್ರೆ ಗೌಡ್ರ ಕರ್ತವ್ಯ. ನಾನು ಸುಮ್ಮನೆ ಇರಲ್ಲ, ಇದಕ್ಕೇನಾದ್ರೂ ಒಂದು ಗತಿ ಕಾಣಿಸ್ತೀನಿ. ಬಜರಂಗಿ ಇನ್ಸ್ಪೆಕ್ಟ್ರೆ, ಈಗ ಯಾರು ಮಾಡವಂದರಿ? ಗೌಡ್ರೆ, ನೀವು ಜಾನಿ ಅವ್ರ ಕಣಂಗೆ ರೊಚ್ಚಿಗೆ ಎದ್ರೆ ಬೀದಿಗೆ ಬತ್ರಿ. ಇಂಥ ಟೈಮಲ್ಲಿ ಒಂದು ಸ್ವಲ್ಪ ಸಮಾಧಾನದಿಂದ ಇರ್ಕ. ನಾನು ಎಲ್ಲ ಬದಿ ವಿಚಾರಿಸ್ಕೊಂಡು ಬತ್ತೆ, ತಾಳ್ಮೆಯಿಂದಿರಿ ಬತ್ತೆ. ಶಂಕರೇಶ್ವರ, ಯಾಕಪ್ಪ ನನ್ನ ಬಳ್ಳಿ ಈ ಥರ ಆಟ ಆಡ್ತಾ ಇದೆ? ಬಣ್ಣ ನೀವ್ ಯಾರು ಯೋಚನೆ ಮಾಡ್ಬೇಡಿ. ಅತ್ಯವ 3 ರಥ ಹೇಳವ್ರೆ, ಅದನ್ನ ಮಾಡಿದ್ರೆ ನಮ್ಮ ಹುಟ್ಟಿ ಯಾರು ಕಡುವಲ್ವಂತೆ. ಈ ಟೈಮಲ್ಲಿ ಕಾಮಿಡಿ ಬೇಕಾ? ಕಾಮಿಡಿ ಮಾಡ್ತಾ ಇಲ್ಲ, ನನ್ನ ಮಾತನ್ನ ಕೇಳಿ, ನಿಮ್ಗೆ ಒಳ್ಳೇದಾಯ್ತದೆ. ತೊಂದರೆ ಇಲ್ಲ ಕಮ್ಮಿ, ರಾಜ್ ಕಾಲುವೆಲ್ ಬೀಳಕ್ಕಿಂತ ನಿನ್ನ ರಥದಲ್ಲೇ ಬೀಳ. ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಅಣ್ಣನೂ ಪುಟ್ಟಕ್ಕ ಪುಟ್ಟಕ್ಕ ಪುಟ್ಟಕ್ಕ, ನನಗೆಲ್ಲ ವಿಷಯ ಗೊತ್ತಾಯ್ತು. ನಿಮಗೆ ಅನ್ಯಾಯ ಮಾಡಿದವರು ಖಂಡಿತ ಉದ್ಧಾರ ಆಗೋದಿಲ್ಲ. ಈ ಮನೆಯನ್ನು ಒಡೆಯುವುದು ಒಂದೇ, ದೇವಸ್ಥಾನವನ್ನು ಒಡೆಯುವುದು ಒಂದೇ. ಸಮಾಧಾನ ಮಾಡ್ಕೊಳ್ಳೋ ರಾಕಿ, ಅವರು ತಮ್ಮ ಸ್ವಾರ್ಥಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ತಾನೇ ದೇವರು ಏನು ಗೊತ್ತಿಲ್ಲದೆ ಇರೋ ತರ ಗರ್ಭಗುಡಿಯಲ್ಲಿ ಕೂತಿರೋದು. ಗರ್ಭಗುಡಿಯಲ್ಲಿರುವ ದೇವರನ್ನು ನಾನು ನಂಬುವುದಿಲ್ಲ. ನಮ್ಮ ಬೋಳ್ಮಂಡೆ, ನನ್ನ ಪಾಲಿನ ದೇವರು ಪುಟ್ಟಕ್ಕ. ಇವರ ಕೈ ತುತ್ತು ತಿಂದು ಈ ಮಟ್ಟಕ್ಕೆ ಬೆಳೆದವನು ನಾನು. ಒಂದು ತುತ್ತು ತಿಂದು ಈ ಮಟ್ಟಿಗೆ ಬೆಳೆದ್ಬಿಟ್ಯಾ? ಅಡಬ್ಬೆ, ನನ್ನ ತಾಯಿಯ ಕೈ ತುತ್ತಿನ ಬಗ್ಗೆ ಏನಾದರೂ ಅಪಹಾಸ್ಯ ಮಾಡಿದಕ್ಕೆ ನೀನು ಇನ್ನೂ ಹೀಗಿರೋದು, ನಿನ್ನ ತಲೆಯಲ್ಲಿ 4 ಕೂದಲು ಬೆಳೆಯದಿರುವುದು. ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದೇ ನಡೆಯೋದು. ನೀವು ಪೂಲಾಗಿರಿ. ಪುಟ್ಟಕ್ಕ, ಅದು ಪೂಲಲ್ಲ, ಕೂಲ್. ಹಿಡಿದ್ರಿ ಚಾಡ. ಹೇಗೆ ಕೂಲ್ ಆಗಿರೋದು ಪುಟ್ಟಕ್ಕ? ನೀವೇ ಇಲ್ಲದ ಮೇಲೆ ನನಗೆ ಕೂಲ್ ಮಾಡುವವರು ಯಾರು? ಕೈ ತುತ್ತು ತಿನ್ನಿಸುವವರು ಯಾರು? ನೀವೇನು ಯೋಚನೆ ಮಾಡಬೇಡಿ, ನಿಮ್ಮಂತ ಒಳ್ಳೆಯವ್ರಿಗೆ ಒಳ್ಳೇದೇ ಆಯ್ತದೆ. ಒಳ್ಳೇದಾದ್ರೆ ಒಳ್ಳೇದು, ಇಲ್ಲಾದ್ರೆ ಈ ರಾಕಿ ರೈ ಆಗಿರುವುದಿಲ್ಲ. ಅವನ ಇನ್ನೊಂದು ಮುಖ ನೋಡ್ಬೇಕಾಗುತ್ತೆ. ಎಂತದಡಬ್ಬೆ? ಇನ್ನೊಂದು ಮುಖ ಅಂದ್ಯಲ್ಲ, ಅದು ಎಲ್ಲಿದೆ ಅಂತ ಹುಡುಕ್ತಾ ಇದೆ. ಅಡೆ, ಇನ್ನೊಂದ್ಸರ್ತಿ ಕಾಮಿಡಿ ಮಾಡಿದರೆ ರಾಜ ಕಾಲುವೆಳಿಗೆ ನಿನ್ನನ್ನು ಊತಾಕಿ ಬಿಡ್ತೇವೆ. ಪುಟ್ಟಕ್ಕ, ನನಗೆ ನಿಮ್ಮ ಕೈ ತುತ್ತು ತಿನ್ಬೇಕಂತೇಳಿ ಆಸೆ ಆಗ್ತಿದೆ. ತಿನ್ನಿಸ್ತೀರಾ? ತಗೊಬತ್ತೀನಿ ರೀ. ನೋಡಿದ್ಯಾ ಬೋಳ್ಬಂಡೆ, ಪುಟ್ಟಕ್ಕನ ಮನಸ್ಸು ಎಷ್ಟು ಒಳ್ಳೇದುಂಟಂತ. ಇಂಥವ್ರಿಗೆ ಈ ಪರಿಸ್ಥಿತಿ ಬರಬಾರ್ದಪ್ಪ. ಲೇ, ನೀವಿಬ್ರು ಇಲ್ಲಿ ಏನೋ ಮಾಡ್ತಿದ್ದೀರಾ? ಈ ಮನೆಯನ್ನು ಹೊಡಿತಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಇಟ್ಟಿಗೆ ತಗೊಂಡು ಹೋಗುವ ಅಂತ ಹೇಳಿ ಕಾಯ್ತಿದ್ದೇವೆ. ನೀವು ಕೂಡ ಇಲ್ಲೇ ಇರಿ, ಮಣ್ಣು ತಗೊಂಡು ಹೋಗ್ಬೋದು. ಐ ಲೈಕ್ ಇಟ್. ನನ್ನ ಹತ್ರನೇ ಕಾಮಿಡಿ ಮಾಡ್ತೀಯಾ? ಮತ್ತೆ ಇನ್ಯಾರ ಹತ್ರ ಕಾಮಿಡಿ ಮಾಡಬೇಕು? ಲೇ, ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮಿಬ್ರು ರಕ್ತದಿಂದ ಈ ಮನೆಗೆ ಪೇಂಟ್ ಮಾಡ್ಬಿಡ್ತೀನಿ. ಐ ಲೈಕ್ ಇಟ್. ಹಾಗಾದ್ರೆ ನಾವು ಹೋಗುದಲ್ಲ. ಪುಟ್ಟಕ್ಕೆ ನಮಗೆ ಕೈ ತುತ್ತು ಕೊಡ್ತೇನೆ ಅಂತ ಹೇಳಿದ್ದಾರೆ, ಅದನ್ನು ತಿಂದುಕೊಂಡೇ ಹೋಗುದು. ಪುಟ್ಟಮಲ್ಲಿ ಅವ್ರು ನಿಮಗ್ ಕೈ ತುತ್ತು ಕೊಡ್ತೀನಿ ಅಂತ ಹೇಳಿದಾರ? ಚಾನ್ಸೇ ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ.